ಇನ್ನು ದರ್ಶನ್ ಅವರನ್ನ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ಭೇಟಿಯಾಗಿದ್ದಾರೆ. ಪತಿ ದರ್ಶನ್ಗಾಗಿ ದೇವರ ಪ್ರಸಾದವನ್ನ ಪತ್ನಿ ವಿಜಯಲಕ್ಷ್ಮಿ ಅವರು ತಂದಿದ್ರು. ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿ ನಟ ದರ್ಶನ್ ಅವರಿದ್ದಾರೆ. ಸೊ ಅವರಿದೀಗ ಕೊಲ್ಲೂರಿನಲ್ಲಿ ನವಚಂಡಿಕಾ ಹೋಮವನ್ನ ಮಾಡಿಸಿದ್ರು ವಿಜಯಲಕ್ಷ್ಮಿ ಅವರು. ಸೊ ಆ ಒಂದು ಹೋಮದ ಪ್ರಸಾದವನ್ನ ತಂದುಕೊಟ್ಟಿದ್ದಾರೆ. ಪತಿ ದರ್ಶನ್ಗೆ ದೇವರ ಪ್ರಸಾದವನ್ನ ತಂದು ಕೊಟ್ಟಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರು. ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿ ನಟ ದರ್ಶನ್ ಅವರು ಇದ್ದಾರೆ. ಸೊ ಅವರಿಗೆ ಇವತ್ತು ಕೊಲ್ಲೂರಿನಲ್ಲಿ ನವಚಂಡಿಕಾ ಹೋಮ ಮಾಡಿಸಿದಂಥ ಪ್ರಸಾದವನ್ನ ಪತ್ನಿ ವಿಜಯಲಕ್ಷ್ಮಿ ಅವರು ತಂದುಕೊಟ್ಟಿದ್ದಾರೆ. ಸಂಕಷ್ಟ ದೂರವಾಗಿ ಬೇಗ ಬಿಡುಗಡೆಯಾಗಲಿ ಅಂತ ಪೂಜೆಯನ್ನ ಸಲ್ಲಿಸಲಾಗಿತ್ತು. ದರ್ಶನ್ಗೆ ದೇವರ ಪ್ರಸಾದವನ್ನ ನೀಡಿ ಪತ್ನಿ ಹಾಗೂ ಅವರ ಸೋದರ ಧೈರ್ಯವನ್ನ ಹೇಳಿದ್ದಾರೆ. ದರ್ಶನ್ ಅವರನ್ನ ವಿಜಯಲಕ್ಷ್ಮಿ ಹಾಗೂ ಸೋದರ ದಿನಕರ್ ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ದೇವರ ಪ್ರಸಾದವನ್ನ ನೀಡಿದ್ದಾರೆ. ಚಂಡಿಕಾ ಹೋಮವನ್ನು ಮಾಡಿದ್ರು ಮೊನ್ನೆಯಷ್ಟೇ ವಿಜಯಲಕ್ಷ್ಮಿ ಅವರು ಕೊಲ್ಲೂರಿನಲ್ಲಿ. ಸೊ ಅಲ್ಲಿನ ಪ್ರಸಾದವನ್ನು ಈಗ ದರ್ಶನ್ಗೆ ತಂದುಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸೋದರ ದಿನಕರ್ ಅವರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಧೈರ್ಯವನ್ನು ಕೂಡ ಹೇಳಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ದಿನಕರ್ ತೂಗುದೀಪ್ ಅವರು. ದರ್ಶನ್ಗೆ ಧೈರ್ಯವನ್ನು ಹೇಳಿದ್ದಾರೆ. ಸಂಕಷ್ಟ ದೂರ ಆಗಿ ಬೇಗ ಬಿಡುಗಡೆ ಆಗಲಿ ಅಂತ ಪೂಜೆಯನ್ನು ಮಾಡಲಾಗಿತ್ತು. ಚಂಡಿಕಾ ಹೋಮವನ್ನು ಕೊಲ್ಲೂರಿನಲ್ಲಿ ಮಾಡಲಾಗಿತ್ತು. ಸೊ ಆ ಒಂದು ಹೋಮದ ಪ್ರಸಾದವನ್ನು ಈಗ ದರ್ಶನ್ಗೆ ನೀಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರು. ಈ ಸಂದರ್ಭದಲ್ಲಿ ಕಾನೂನು ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತುಕತೆಯನ್ನು ನಡೆಸಿದ್ದು ಧೈರ್ಯವನ್ನು ಹೇಳಿದ್ದಾರೆ ದರ್ಶನ್ಗೆ ಅಂತ ಗೊತ್ತಾಗ್ತಾ ಇರುವ ಮಾಹಿತಿ. ದರ್ಶನ್ ಭೇಟಿಯಾಗಿ ವಿಜಯಲಕ್ಷ್ಮಿ ಹಾಗೂ ಸೋದರ ದಿನಕರ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಒಂದು ಕಡೆಯಲ್ಲಿ ಈಗಾಗಲೇ ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಒಂದು ಕಡೆಯಲ್ಲಿ ವಕೀಲರ ಜೊತೆ ಕೂಡ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸೋದರ ದಿನಕರ್ ಅವರು. ಮತ್ತೊಂದು ಕಡೆಯಲ್ಲಿ ದೇವರ ಮೊರೆ ಕೂಡ ಹೋಗ್ತಾ ಇದ್ದಾರೆ. ಮೊನ್ನೆಯಷ್ಟೇ ಚಂಡಿಕಾ ಹೋಮವನ್ನು ಮಾಡಲಾಗಿತ್ತು. ಸೊ ಅದರ ಪ್ರಸಾದವನ್ನು ಇವತ್ತು ದರ್ಶನ್ಗೆ ತಂದುಕೊಟ್ಟಿದ್ದಾರೆ. ಇನ್ನು ಪರಪ್ಪನ ಅಗ್ರಹಾರಕ್ಕೆ ಸಾಹಿತಿ ಕವಿರಾಜ್ ಆಗಮಿಸಿದ್ದಾರೆ. ಚಿತ್ರ ಸಾಹಿತಿ ಕವಿರಾಜ್ ಅವರು ದರ್ಶನ್ ಅವರ ಭೇಟಿಗಾಗಿ ಆಗಮಿಸಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದು, ಸೊ ಅವರನ್ನ ಭೇಟಿಯಾಗೋದಕ್ಕಾಗಿ ಈಗ ಕವಿರಾಜ್ ಅವರು ಆಗಮಿಸಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಚಿತ್ರ ಸಾಹಿತಿ ಕವಿರಾಜ್ ಅವರು ಈಗ ಅವರನ್ನು ಭೇಟಿ ಮಾಡೋದಕ್ಕಾಗಿ ಪರಪ್ಪನ ಅಗ್ರಹಾರದತ್ತ ಆಗಮಿಸಿದ್ದಾರೆ. ಸೊ ಇನ್ನು ಮತ್ತೊಂದು ಕಡೆಯಲ್ಲಿ ಅವರ ಕುಟುಂಬಸ್ಥರು ಇವತ್ತು ಭೇಟಿ ಮಾಡಿದ್ರು. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸೋದರ ದಿನಕರ್ ಅವರು ದರ್ಶನ್ ಅವರನ್ನು ಭೇಟಿಯಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕವಿರಾಜ್ ಅವರು ಕೂಡ ಆಗಮಿಸಿದ್ದಾರೆ. ಈಗಾಗಲೇ ಹಲವಾರು ಸ್ಟಾರ್ಗಳು ದರ್ಶನ್ ಅವರನ್ನು ಪರಪ್ಪನ ಅಗ್ರಹಾರಕ್ಕೆ ಆಗಮಿಸಿ ಅಲ್ಲಿ ಅವರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ಸೊ ಇದೀಗ ಕವಿರಾಜ್ ಅವರು ಕೂಡ ಇವತ್ತು ಆಗಮಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಈಗಾಗಲೇ ಜೈಲುವಾಸವನ್ನು ಅನುಭವಿಸ್ತಾ ಇದ್ದಾರೆ. ನ್ಯಾಯಾಂಗ ಬಂಧನವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಟ ದರ್ಶನ್ ಅವರನ್ನು ನೋಡೋದಕ್ಕಾಗಿ ಕವಿರಾಜ್ ಅವರು ಈಗ ಆಗಮಿಸಿದ್ದಾರೆ. ಈಗಾಗಲೇ ಹಲವಾರು ಸ್ಟಾರುಗಳು ಆಗಮಿಸಿದ್ರು. ಕೆಲವರಿಗೆ ದರ್ಶನ್ ಅವರನ್ನು ಭೇಟಿ ಮಾಡೋದಕ್ಕೆ ಅವಕಾಶಗಳು ಸಿಕ್ಕಿತ್ತು. ಆದರೆ ಕೆಲವರನ್ನ ಭೇಟಿ ಮಾಡೋದಕ್ಕೆ ಸ್ವತಃ ದರ್ಶನ್ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿರಲಿಲ್ಲ. ಹೀಗಾಗಿ ಕೆಲ ಆಪ್ತರನ್ನು ಮಾತ್ರವೇ ಮಾತುಕತೆಗೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಸೊ ಇವತ್ತು ನಟ ದರ್ಶನ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸೋದಕ್ಕೆ ಅವರ ಪತ್ನಿ ಹಾಗೂ ಸೋದರ ಆಗಮಿಸಿದ್ರು. ಅದರ ಜೊತೆಗೆ ಚಿತ್ರ ಸಾಹಿತಿ ಕವಿರಾಜ್ ಅವರು ಕೂಡ ಇವತ್ತು ಆಗಮಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನೀವು ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಬರೀಶ್, ಇದೀಗ ಇವತ್ತು ಒಂದು ಕಡೆಯಲ್ಲಿ ನಟ ದರ್ಶನ್ ಅವರನ್ನು ಭೇಟಿ ಮಾಡೋದಕ್ಕೆ ವಿಜಯಲಕ್ಷ್ಮಿ ಹಾಗೂ ದಿನಕರ್ ಅವರು ಕೂಡ ಆಗಮಿಸಿದ್ರು. ಮತ್ತೊಂದು ಕಡೆಯಲ್ಲಿ ಕವಿರಾಜ್ ಅವರು ಕೂಡ ಆಗಮಿಸಿದ್ರು. ಕವಿರಾಜ್ ಅವರಿಗೆ ಅವಕಾಶ ಸಿಗ್ತಾ ಏನೇನು ಬೆಳವಣಿಗೆ ಆಯಿತು ಇವತ್ತು? ಹೌದು ಮಧುಕರ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ ರವರನ್ನ ಇವತ್ತು ಭೇಟಿ ಮಾಡ್ಲಿಕ್ಕೆ ಅವರ ಪತ್ನಿ ಜೊತೆಗೆ ಸಹೋದರ ದಿನಕರ್ ಅವರು ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ರು. ಕಳೆದ ವಾರ ಏನು ದೇವಸ್ಥಾನಗಳಿಗೆ ತೆರಳಿ ದರ್ಶನ್ ರವರ ಸಂಕಷ್ಟ ದೂರ ಆಗ್ಬೇಕು, ಜೊತೆಗೆ ಜಾಮೀನಿನ ಮೇಲೆ ಏನು ಬೇಗ ಬಿಡುಗಡೆಗೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪೂಜೆಗಳನ್ನ ಮತ್ತೆ ಹೋಮಗಳನ್ನ ನಡೆಸಿ ದೇವರ ಏನು ಹತ್ರ ಕೇಳ್ಕೊಂಡು ಆ ಸಂಕಷ್ಟ ಬಗೆಹರಲಿ ಅನ್ನುವಂತ ನಿಟ್ಟಿನಲ್ಲಿ ಬಂದಿದ್ರು. ಕುಟುಂಬ ಇವತ್ತೇನಂತಂದ್ರೆ ಅವರ ದರ್ಶನ್ ರವರನ್ನ ಭೇಟಿ ಮಾಡಿ ದೇವರವನ್ನ ಪ್ರಸಾದವನ್ನ ನೀಡಿ ಅವ್ರ ಜೊತೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡ್ಲಿಕ್ಕೆ
ಪರಪ್ಪನ ಅಗ್ರಹಾರ ಜೈಲಿಗೆ ಇವತ್ತು ಭೇಟಿ ನೀಡಿರುವಂತದ್ದು. ವಿಜಯಲಕ್ಷ್ಮಿ ಜೊತೆಗೆ ಅವರ ಏನು ದರ್ಶನ್ ಅವರ ಮಗ ಜೊತೆಗೆ ಏನು ಸಹೋದರ ಏನು ದಿನಕರ್ ಏನಿದ್ದಾರೆ, ಇವರೆಲ್ಲರೂ ಸಹ ಏನು ಭೇಟಿ ನೀಡಿ ಅವರಿಗೆ ಏನು ಧೈರ್ಯ ತುಂಬಿಕೆ ಬರುವಂತಹ ಕೆಲಸವನ್ನ ಮಾಡಿದ್ದಾರೆ. ದೇವರ ಒಂದು ಪ್ರಸಾದವನ್ನು ಸಹ ನೀಡಿ ದರ್ಶನ್ ಅವರಿಗೆ ಏನು ಮಾನಸಿಕವಾಗಿ ಏನು ಕುಗ್ಗಿ ಹೋಗಿದ್ರು, ಅಂದ್ರೆ ಮನೆ ಊಟ ಬೇಕು ಎನ್ನುವಂತ ನಿಟ್ಟಿನಲ್ಲಿ ಏನು ಕೋರ್ಟ್ ನಲ್ಲಿ ಜಾಮೀನು ಇದು ಆದೇಶವನ್ನ ನೀಡಿದ್ರು, ಆದ್ರೆ ಅದು ವಜಾ ಆಗಿತ್ತು. ಆದ್ರೆ ಇವತ್ತು ಸಹ ಏನು ಅರ್ಜಿಯನ್ನ ಏನು ವಾಪಸ್ ಪಡೆದಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಏನೋ ಊಟದ ವಿಚಾರವಾಗಿ ಆಗಿರ್ಬೋದು, ಮತ್ತೆ ಜಾಮೀನಿನ ವಿಚಾರ ಇರ್ಬೋದು, ಕಾನೂನಿನ ಹೋರಾಟ, ಮುಂದಿನ ಹೋರಾಟಗಳ ಬಗ್ಗೆ ಸಾಕಷ್ಟು ಏನೋ ಚರ್ಚೆಯನ್ನ ಮಾಡ್ಲಿಕ್ಕೆ ಇವತ್ತು ಕುಟುಂಬದವರು ಬಂದಿದ್ರು. ಜೊತೆಗೆ ಚರ್ಚೆಯನ್ನ ಮಾಡಿ ಈಗಾಗಲೇ ವಾಪಸ್ ಆಗಿರುವಂತದ್ದು ಮಧುಕರ್. ಕವಿರಾಜ್ ಅವರು ಸಹ ಬಂದಿದ್ರು. ಕವಿರಾಜ್ ಅವರು ಸಾಕಷ್ಟು ಸಿನಿಮಾಗಳಿಗೆ ದರ್ಶನ್ ಅವರಿಗೆ ಗೀತ ರಚನೆಕಾರರಾಗಿದ್ರು, ಮತ್ತೆ ಆತ್ಮೀಯರಾಗಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಸಹ ಏನು ಬಂದು ದರ್ಶನ್ ಅವರ ಭೇಟಿಗೆ ಆಗಮಿಸಿದ್ರು. ಆದ್ರೆ ಅವರ ಭೇಟಿಗೆ ಅವಕಾಶ ಸಿಗದೆ ಅವರು ವಾಪಸ್ ಆಗಿರುವಂತದ್ದು ಮಧುಕರ್. ಥ್ಯಾಂಕ್ ಯು ಅಂಬರೀಶ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.